ಸರ್, ಈಗ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಬಹಳ ಮುಖ್ಯವಾಗಿ ಅದನ್ನು ಸ್ಟ್ರಾಟಜಿ ಅಂತ ಕರಿಬೇಕು, ಆಡಳಿತ ವ್ಯವಸ್ಥೆ ಅನ್ನೋದು ಆ ಮಟ್ಟಕ್ಕೆ ಕುಸ್ತು ಹೋಗಿದೆ ಅಂತ ಕರಿಬೇಕು, ಗೊತ್ತಾಗ್ತಾ ಇಲ್ಲ. ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಸರ್. ಬೆಲೆ ಏರಿಕೆಯಿಂದ ಹಿಡಿದು ರೈತರ ಆತ್ಮಹತ್ಯೆಯಿಂದ ಹಿಡಿದು ರೈತರ ಸಾಲ ಇರ್ಬೋದು, ಈ ಮೈಕ್ರೋ ಫೈನಾನ್ಸ್ ಹಾವಳಿ ಇರ್ಬೋದು, ನೀರು ಗಾಳಿ ಬೆಳಕು ಯಾವ ತಗೊಂಡ್ರೂ ಕೂಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಆ್ಯಕ್ಚುಲಿ ಮಾಧ್ಯಮ ಸೇರಿದಂತೆ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾಗಿತ್ತು. ಆದರೆ 2 ದಿವಸಕ್ಕೊಂದ್ಸತಿ ಸಬ್ಜೆಕ್ಟ್ ಕೊಡ್ತಿದ್ದಾರೆ, ವಾರಕ್ಕೊಂದು ಸಬ್ಜೆಕ್ಟ್ ಕೊಡ್ತಿದ್ದಾರೆ. ನೋಡಿ, ದಸರಾ ಬಗ್ಗೆ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಮಾತಾಡಿದ್ವಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಬಗ್ಗೆ ನಾವು ಮಾತಾಡಿದ್ವಿ, ಅದೇನೋ ಸಿದ್ದು ಗದ್ದುಗೆ ಅಂತ ಹೇಳಿ ಅದೇನೋ ಒಪ್ಪಂದ ಆಗಿದೆಯಂತೆ, ಅದು ಪುನರ್ರಚನೆ ಪವರ್ ಶೇರಿಂಗ್ ಅದ್ರ ಬಗ್ಗೆ ಮಾತಾಡಿದ್ವಿ, ಸಂಪುಟ ಪುನರ್ರಚನೆ ಅಂತ. ಈಗ ನೋಡಿ, RSS ಇನ್ನು2 ದಿವಸ ಬಿಟ್ಟರೆ ಇನ್ನೊಂದು ಸಬ್ಜೆಕ್ಟ್ ಕೊಡ್ತಾರೆ. ಅಂದರೆ ಸಂಪೂರ್ಣವಾಗಿ ಓಟ್ ಹಾಕಿರುವಂಥ ಮತದಾರ ಪ್ರಭುಗಳನ್ನು ಡೈವರ್ಟ್ ಮಾಡ್ತಿದ್ದಾರಾ? ಎಕ್ಸಾಕ್ಟ್ಲಿ, ದಟ್ ಈಸ್ ವಾಟ್. ಆಮೇಲೆ ಅದಕ್ಕೆ ಹೇಳಿದ್ವಿ, ಜನ ನೀವು ಇಷ್ಟೊಂದು ಸಮಸ್ಯೆಗಳನ್ನ ಹೇಳಿದ್ರಿ, ನಾನು ಮುಂದಿನ ಸಮಸ್ಯೆಗಳನ್ನ ಹೇಳ್ತೀನಿ. 5 ಫ್ರೀ ಬೀಸ್ ಕೊಟ್ಟರು, ಗ್ಯಾರಂಟೀಸ್, ಹೌದಾ? ಹೌದು. ನಾನು ಹೆಣ್ಮಕ್ಳಿಗೆ ಬಸ್ಸಲ್ಲಿ ಹೋಗೋಕ್ಕೆ ಫ್ರೀ ಕೊಟ್ಟಿರೋದು ನಂದೇನು ಆಕ್ಷೇಪ ಇಲ್ಲ. ಆದರೆ ಎಲ್ಲದಕ್ಕೂ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನೀವೇನು ಬೇಕಾದ್ರೂ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಬೈಯೋಕ್ಕಾಗುತ್ತಾ? ಅದಕ್ಕೊಂದು ರೆಸ್ಟ್ರಿಕ್ಷನ್ ಇದೆ ತಾನೆ. ಹಾಗೇನೆ ನೀವು ಸಹ ಅವ್ರಿಗೂ ಅದು ಗೊತ್ತಿದೆ, ಈಗಲೂ ಅವರು ಇದರಲ್ಲಿ ಹೇಳ್ಕೊತಾರೆ, ಅಯ್ಯೋ ನಾವೆಲ್ಲ ತಪ್ಪು ಮಾಡಿದ್ವಿ, ಕಾನ್ಶಿಯಸ್ ವಿಲ್ ನಾಟ್ ಪರ್ಮಿಟ್. ಈ ಒಂದು ಸಾರಿಗೆ ಮಂತ್ರಿಗಳ ಎದೆ ಮುಟ್ಟು ಕೇಳಿ ಹೇಳ್ತಾರೆ ಎಷ್ಟು ಲಾಸಲ್ಲಿ ಆಗ್ತಾ ಇದೆ ಅಂತ. ಯಾಕೆಂದ್ರೆ ನನ್ನ ಇದು ಫ್ರೀ ಬೀಸ್ ಬಗ್ಗೆನೇ ಒಂದು ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಒಬ್ಬ ಇನ್ಸ್ಪೆಕ್ಟರ್ ಹೆಂಡ್ತಿ, ಅವಳು ಹೆಣ್ಮಗಳು, ಫ್ರೀ ರೀ ನಾನು ಹೋಗ್ಬೇಕು. IAS ಆಫೀಸರ್ ಹೆಂಡ್ತಿ, ಆರ್ಥಿಕ ಮಟ್ಟ ಕಡಿಮೆ ಇದ್ದು ಪಾಪ BPL ಕಾರ್ಡ್ ಹೋಲ್ಡರು, ಗಾರ್ಮೆಂಟ್ ವರ್ಕರ್ಸು, ಹಳ್ಳಿ ಗಾಡಿನವರು ಕೆಲ್ಸಕ್ಕೆ ಹೋಗೋವರೆಗೆ ನೀವು ಕೊಡ್ರಿ, ನಾನು ಬೇಡ ಅನ್ನೋದಿಲ್ಲ. ಇವತ್ತು ಬಸ್ಗಳಲ್ಲಿ ತುಂಬ ಹೋಗ್ಬಿಟ್ಟಿದೆ, ಅದು ತುಂಬ ಹೋಗ್ತಾ ಇದೆ, ಧರ್ಮಸ್ಥಳಕ್ಕೆ ಹೋಗ್ತಾ ಅಲ್ಲಿ ಹೋಗುತ್ತೆ. ಹೌದು, 2,000 ರೂಪಾಯಿ ಕೊಡ್ತೀರಿ, ಅದನ್ನು ತೊಗೊಂಡಾಗ ಅಲ್ಲಿ ಹಾಕ್ತಾರೆ, ಪುನಃ ಅದು ಸರ್ಕ್ಯುಲೇಟ್ ಆಗಿ ಇಲ್ಲಿಗೆ ಬರ್ತದೆ. ಆಯ್ತು, ಕೆಲವೊಂದು ಕಡೆ ಅದು ಹೊಡ್ತಾ ಬಿದ್ದಿದೆ ನಿಮಗೆ ಬೇರೆ ಫ್ರೀ ಬೀಸಲ್ಲಿ. ಅದನ್ನ ತುಂಬ ಕೇರ್ ಮಾಡಿದ್ರಿ. ಬೆಂಗಳೂರು ನಗರದ ಎಲ್ಲ ಕಡೆನೂ ಸಹ ಯಾವ್ಯಾವ್ದು ಟ್ರಾಫಿಕ್ ವೈಲೇಷನ್ ಇದೆ 50% ಡಿಸ್ಕೌಂಟ್ ಕೊಟ್ಟಿದ್ದೀವಿ, ದಸರಾದ ನೀವು ಕಟ್ರಿ ಅಂತ ಹೇಳಿದ್ರಿ. ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಯಾಕೆ ಅಂದರೆ ಬಿಹೈಂಡ್ ದಿ ಸ್ಕ್ರೀನ್ ದೇ ಆರ್ ಲ್ಯಾಗಿಂಗ್ ಬಿಹೈಂಡ್ ದಿ ಫೈನಾನ್ಷಿಯಲ್ ಕ್ರೈಮ್. ಎರಡನೇದು ಹೇಳ್ತೀನಿ, ಪಾಪದ ಇವರು ಯಾವುದೋ ಒಂದು ರೇಷನ್ ಕಾರ್ಡ್ ಮಾಡಬೇಕು, ಬರ್ತ್ ಸರ್ಟಿಫಿಕೇಟ್ ಮಾಡಬೇಕು ಅಂದ್ರೆ ಒಂದು 15 ರೂಪಾಯಿದು ಸ್ಟ್ಯಾಂಪ್ ಪೇಪರಲ್ಲಿ ಮಾಡಿಸ್ತಿದ್ವಿ. ಇವತ್ತು ಎಲ್ಲಿ ತಂದ್ರಿ ನೀವು? ಅದು ಯಾರು ಕಣ್ಣು ಕಾಣಲ್ಲ, ಕಾಣದ ಕೈಯಲ್ಲಿ ಅದು ದುಡ್ಡು ಎಳಿತಿದ್ದಾರೆ. 15 ರೂಪಾಯಿ 20 ರೂಪಾಯಿ ಸ್ಟ್ಯಾಂಪ್ ಪೇಪರು 100 ರೂಪಾಯಿ ಆಯಿತು, 80 ರೂಪಾಯಿ ಹೊಡೆದ್ರಿ ಅಲ್ಲಿ. ಬೆಂಗಳೂರು ನಗರದ ಆ ಆಸ್ತಿ ಮಾರಾಟದ ಸ್ಟ್ಯಾಂಪ್ ಡ್ಯೂಟಿ ಹೆಂಗೆ ರೇಸ್ ಮಾಡ್ಕೊಂಡು ಬಂದ್ರಿ? ಪಾಪ ನಮ್ಮ ಮದ್ಯಪಾನ ಪ್ರಿಯರು ಅವ್ರು ಹೊಡೆತ ತಡೆಯೋಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾವುದೋ ಒಂದ್ ಕಡೆ ನಾನು ಕುಡುಕರು ಅಂದ್ರೆ ಭಾಳ ಗಟ್ಟಿಯಾಗಿ ಹೇಳ್ಬೇಕು, ನೀನು ಮದ್ಯಪಾನ ಪ್ರಿಯರು ಅಂತ ಹೇಳ್ಬೇಕು, ಕುಡ್ಕಾನ್ ಬೇಡ, ನಂದು ಒಂದು ಸ್ಟೇಜ್ ತಸ್ಸು ಅಂತ. ನಾನು ಇರೋದ್ರಿಂದ ಈ ಸರ್ಕಾರ ನಡೆಯೋದು ಒಂದು ನೋಡಿ. ಅವರು ಪಾಪ ಎಷ್ಟು ಸಹಾನಿಗಳು, ಆ ಬುದ್ಧನಿಗಿಂತ ಅವ್ರಿಗೆ ಪೇಷನ್ಸ್ ಇದೆ, ಆದ್ರೂ ರೇಟ್ ಹೋಗ್ತಾನೆ ಇತ್ತು ನೋಡಿ. RCB ಆಯ್ತಲ್ಲ, ಅವತ್ತು ಆದಂತಹ ಇದು ಅವ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೊಗಳ್ಕೊಬಿಟ್ರು, ನಮ್ದು ರೆಕಾರ್ಡ್ ಬ್ರೇಕ್ ಮಾರಾಟ ಆಗೋಗ್ಬಿಡ್ತು ಬೀರು ಅಂತ. ಬೀರ್ಗೆ ಎಷ್ಟು ರೇಟ್ ಮಾಡಿದ್ರಿ? ನಾವು ಸೀರಿಯಸ್ ಆಗಿ ಹೇಳ್ದು, ಸ್ವಲ್ಪ ತಮಾಷೆಯಾಗಿದ್ರು ಸಹ ಸೀರಿಯಸ್ ಆಗಿ ಯೋಚನೆ ಮಾಡ್ರಿ. ಹೌದು. ಆಮೇಲೆ ರೈತರದ್ದು ಆ ಗೊಬ್ಬರಗಳ ಮೇಲೆ ರೈಸ್ ಮಾಡಿದ್ರಿ. ಪ್ರತಿ ಒಂದು ಜಾಗದಲ್ಲಿ ನೀವು ದುಡ್ಡು ರೈಸ್ ಮಾಡಿದ್ದೀರಿ. ಆದರೆ ಅದು ಆ ವರ್ಗಗಳು ಸಂಘಟಿತವಾಗಿ ಎಲ್ಲೂ ಹೋರಾಟ ಮಾಡಿಲ್ಲ. ಎರಡನೇದು ವಿರೋಧ ಪಕ್ಷದ ವೈಫಲ್ಯ. ಫಸ್ಟ್ ಅವ್ರು ಎಂತ ನಮ್ಗೆ ನಾಚಿಕೆ ಅಂತ ಅನಿಸ್ತಿತ್ತು. ಸರ್ಕಾರ ಬಂದ್ಬಿಡ್ತು, ಈ ಸರ್ಕಾರ ಬರೋದಕ್ಕೇನೋ ಇವ್ರು ಬರಬೇಕು ಅಂತ ಬಂದಿಲ್ಲ. ಈ ಹಿಂದಿನ ಸರ್ಕಾರ ಮಾಡಿದ ಬಹಳ ಒಳ್ಳೆ ಕೆಲಸಕ್ಕಾಗಿ ಇವ್ರು ಬಂದ್ರು. ಯಾಕಂದ್ರೆ ನಮ್ಮ ಕರ್ನಾಟಕದ ದುರ್ದೈವ ದೌರ್ಭಾಗ್ಯ ಅನ್ಬೇಕು. ಇನ್ನೇನ್ ಮಾಡೋದು? ಪಾಪ ಹಳ್ಳಿ ಹೆಣ್ಮಕ್ಳು ಅದೇನೋ ಗ್ಯಾರಂಟಿ ಅಂತ ಕೂಡ ಹಾಕಿದ್ರು. ಇವರು ಅಧಿಕಾರ ಕಳ್ಕೊಂಡವ್ರು ಕೂತಿದ್ರಲ್ಲ, ಸುಮ್ಮನೆ ಕೂರಕ್ಕೆ ಇನ್ನೇನ ಏನಾರು ಮಾಡ್ಬೇಕಲ್ಲ. ಅದೇನೋ ಗ್ಯಾರಂಟಿ ಯಾವಾಗ ಕೊಡ್ತೀರಿ? ಅದು 5 ತಿಂಗಳು ಅದನ್ನೇ ಹೇಳಿದ್ರು. ಕೊನೆಗೊಂದಿನ ಎಲ್ಲಾನು ಕೊಟ್ಟೇ ಬಿಟ್ರು. ಆಮೇಲೆ ಹುಡ್ಕಾಡ್ತಾ ಇದ್ರು, ಏನ್ ಹೇಳ್ಬೇಕು ಇವ್ರಿಗೆ ಅಂತ. ಅಂದ್ರೆ
ಆ ಪ್ರತಿಪಕ್ಷದ ಜಾಗದಲ್ಲಿ ಕೂತವನಿಗೆ ಒಂದು ಜವಾಬ್ದಾರಿ ಇದ್ದು ಸರ್ಕಾರನ ಹೇಗೆ ಸಿಕ್ಕಿಸ್ಬೇಕು, ಅವರ ದೌರ್ಬಲ್ಯನ ಜನರ ಮುಂದೆ ಇಡಬೇಕು ಅಂತ ಹೇಳೋದು ಇವತ್ತಿನವರೆಗೂ ಯಾವುದೇ ವಿರೋಧ ಪಕ್ಷ ನಾಯಕರು ಮಾಡಿಲ್ಲ. ನಾನು ಗಂಟಾಕವಿಶ್ವಾಗಿ ಹೇಳ್ತೀನಿ, ಇಲ್ಲಿರೋದೇ BJP ಇರ್ಬೋದು, BJPಯ ರಾಜ್ಯಾಧ್ಯಕ್ಷರು ಇರ್ಬೋದು, ವಿರೋಧ ಪಕ್ಷದವರು, ಅವರುಗಳ ಪ್ರೆಸ್ ಮೀಟ್ಗಳನ್ನ ನೋಡಿದ್ರೆ ನಮ್ಗೊಂಥರ ಬಾಲಿಶ ಅಂತ ಅನ್ನಿಸ್ತದೆ. ಅದನ್ನೇ ನೀವು ವಿರೋಧ ಪಕ್ಷ, ನಾನು ಅಡ್ವಾಗ್ರಿ ಯಾರನ್ನು ಬೇಕಾದ್ರೆ ಹೇಳ್ತೀನಿ, ಯಡಿಯೂರಪ್ಪ ಅವ್ರು ಕೂತ್ಕೊಂಡು ವಿರೋಧ ಪಕ್ಷ ಮಾತಾಡಿದ್ರೆ ಬೇರೆ ಥರ ಇರ್ತಿತ್ತು. ನಿಜ. ಈವನ್ ಇಂದಿರಾ ಗಾಂಧಿ ಅವ್ರು ಕೂತ ಮಾತಾಡ್ಬೇಕಾದ್ರೂ ಸಹ ಆಗಿತ್ತು. ಇಂದಿರಾ ಗಾಂಧಿ ಅವ್ರನ್ನ ಯಾಕೆ ಎಲ್ಲನೂ ಸೇರಿಸಿ ಯಾಕೆ ಹೇಳ್ತೀನಿ ಅಂದರೆ, ಇಂದಿರಾ ಗಾಂಧಿ ಅವರು ಹಾಗೆ ಆ ಒಂದು ಇದರಲ್ಲಿ ಕಮಾಂಡಿಂಗ್ ಅಲ್ಲಿ ಇಟ್ಟಿದ್ರು. ಆದ್ರೆ ಬೇರೆ ಥರದಲ್ಲಿ ಹೆಡೆಮುರಿ ಕಟ್ಟಿ ಇಟ್ಟಿದ್ರು ಅಂತ ಹೇಳಿದ್ರೆ ಬೇರೆ ಕಮಾಂಡಿಂಗ್. ಅವರು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಕ್ಯಾಬಿನೆಟ್ ಮಾಡಿ ಹೊರಗಡೆ ಕಿಟಕಿ ಕಡೆ ನೋಡಿ, ಏನ್ರಿ ಎಷ್ಟು ಬಿಸಿಲಿದೆ ರೀ ಅಂದರೆ ಎಲ್ಲರೂ ಮೇಡಮ್ ಭಾಳ ಬಿಸಿಲಿದೆ, AC ಹಾಕ್ಸ್ಲಾ ಅಂತಿದ್ರು. ಅಂದರೆ ಆ ಥರದ ಒಂದು ಕಮಾಂಡಿಂಗನ್ನು ಅವರಲ್ಲಿ ಇಟ್ಕೊಂಡಿದ್ರು. ಇಲ್ಲೇನು ಲಂಗ್ ಲಗಾಮ್ ಏನಿಲ್ಲ. ವಿರೋಧ ಪಕ್ಷದವನು ಆ ವಿರೋಧ ಪಕ್ಷದ ಸ್ಥಾನಕ್ಕೆ ತಕ್ಕಾಗಿ ಎಂದೂ ಹೋರಾಟಗಳನ್ನ ಮಾಡಿಲ್ಲ. ಆ ಹೋರಾಟಕ್ಕೆ ಒಂದು ಕೊನೆ ತೋರಿಸ್ಬೇಕು. ನಿಜ. ಅವ್ರು ಮಾಡಿದ್ದೇನು, ಹಿಂದುತ್ವದ ಅಜೆಂಡಾದ ಮೇಲೆ ತಾವು ಬಂದಿದ್ದೀವಿ, ಏನೇ ಆದರೂ ಹಿಂದುತ್ವದವರು ನಮ್ಮ BJPಗೆ ಕಾಂಟ್ರಾಕ್ಟ್ ನಾವು ಕೊಟ್ಬಿಟ್ಟಿದ್ದಾರೆ. ಅವರು ಏನು ಕಾಂಗ್ರೆಸ್ ಒಳಗಡೆ ಹಿಂದೂಗಳು ಇಲ್ವೇ ಇಲ್ವಾ ಹೇಳಿ? ಹೌದು. ಆದರೆ ದೇ ಆರ್ ಟೇಕಿಂಗ್ ದಿ ಅನ್ಡ್ಯೂ ಅಡ್ವಾಂಟೇಜಸ್. ನಮ್ಮ ಕರ್ನಾಟಕದ ದೌರ್ಭಾಗ್ಯ, ಯಾವುದಾದ್ರು ಪ್ರಾದೇಶಿಕ ಪಕ್ಷ ಮೇಲಕ್ಕೆ ಬಂದು ಎಸ್ ವಿ ಆರ್ ರೆಡಿ. ಈಗ ಡೆಲ್ಲಿಲಿ ಆಮ್ ಆದ್ಮಿ ನೋಡೋದು, ಬಂತು ಹೋಯ್ತು ಬಿಡಿ. ಒಂದು ಹೊಸ ಫಿಲಮ್ ಬರ್ತದೆ, KGF 1 ಬರ್ತದೆ, ಬಂತು ಹೋಯ್ತು, ದುಡ್ಡು ಮಾಡ್ಕೊಂಡು. ಹಾಗೆ ಆಗಿದೆ ಇಲ್ಲಿ ಎರಡು ಪಕ್ಷಗಳ, ಹೌದೌದು, ರಾಷ್ಟ್ರೀಯ ಪಕ್ಷಗಳ ಮೇಲಾಟಗಳು. ಅದರಲ್ಲೂ ಸಹ ನಾನು ನೇರವಾಗಿ ಹೇಳ್ತೀನಿ, ಸೌತ್ ಇಂಡಿಯಾಕ್ಕೆ ಕರ್ನಾಟಕ ಬಾಗಿಲಾಗಿತ್ತು. ಬಾಗಿಲು ಓಪನ್ ಮಾಡಿದ್ದು BJP. ನಿಜ. ಆದರೆ ಇಲ್ಲಿ ನಾಯಕರುಗಳನ್ನ ನಾವು ನೋಡಿದಾಗ ಅಲ್ಲಿ ಇದು ನೇರವಾಗಿ ಹೇಳೋಂಥ ವಿಚಾರಗಳು ಎಲ್ಲರೂ ಹೇಳ್ತಾರೆ, ಹೌದು ಕಣ್ರಿ ನೀವು ಹೇಳಿದ್ ಕರೆಕ್ಟ್ ಅಂತ. ಆಮೇಲೆ ಅಲ್ಲಿ ಮನೆಗೆ ಹೋದಾಗ ಹೇಳ್ತಾರೆ. ಈ ಫಸ್ಟ್ ಲೈನ್ ನಾಯಕರನ್ನ ಎಲ್ಲರನ್ನೂ ತೆಗೆದ್ರೆ BJP ಶುದ್ಧ ಆಗುತ್ತೆ. ಯಾಕಿದಾಯ್ತು ಅಂತನೂ ಹೇಳಬಲ್ಲೆ. ಮೊದಲಿನ BJP ಅದೇ ವಾಜಪೇಯಿ ಅವರ ಟೈಮಲ್ಲಿ BB ಶಿವಪ್ಪ ಅವರು ಅಂತ ಅವರೆಲ್ಲ ಇದ್ದಂಥ ಸಮಯದಲ್ಲಿ ಒಂದು ಕಿನ್ಲೆ ವಾಟರ್ ಇದ್ದಂಗೆ ಹಿಂಗಿತ್ತು, ಹೀಗೆ ಇತ್ತು. ಈಗೇನಾಗಿದೆ BJP ಅಂದರೆ, ಈ ಅರ್ಧ ನೀರು ತೆಗೆದ್ಬಿಟ್ಟು ಗಟಾರದ ನೀರು ಸೇರಿದೆ ಅದಕ್ಕೆ. ಅಂದ್ರೆ ನಿಮ್ ಕುಡಿಲಿಕ್ಕ ಯೋಗ್ಯ ಇಲ್ಲ, ಹೊರಗಡೆ ಮಾತ್ರ ಬೋರ್ಡ್ BJP ಅಂತಾನೆ ಇದೆ. ಏನ್ರಿ ಹಿಂಗಂತ ಹೇಳಿದ್ರೆ, ಹೌದು ಸ್ವಾಮಿ, ನೀವು ಬಾಂಬೆಗೆ ಹೋಗಿ 17 ಜನಕ್ಕೆ ಪರ್ಚೇಸ್ ಮಾಡ್ಕೊ ಬಂದ್ರಲ್ಲ. ಓ ಹಾಗೆ. ಮತ್ತೆ ಅವ್ರಿಗೆ ಯಾವ ಸಿದ್ಧಾಂತ ಐತ್ರಿ? ವಾಜಪೇಯಿ ಅವ್ರಿಗೆ ಒಂದು ಸಿದ್ಧಾಂತ ಇತ್ತು, ಇವತ್ತು ಮೋದಿಗೆ ಒಂದು ಸಿದ್ಧಾಂತ ಇರ್ಬೋದು. ಯಾಕಂದ್ರೆ RSS ಇಂದ ಕೇಡರ್ ಆಗಿ ಬಂದಂತ ಯಾರೇ ಆಗ್ಲಿ. ಈಗ ನಾನು ಸಹ ಲೆಫ್ಟ್ ಮೂವ್ಮೆಂಟ್ ಇಂದ ಬಂದು ನನಗೊಂದು ಹೋರಾಟದ ನಾನು ಕಲ್ಸ್ಕೊಟ್ಟಿದ್ದಾರೆ. ಯಾವುದೇ ಇದನ್ನಾದ್ರೂ ಸಹ ಪೂರಾ ಸ್ಟಡಿ ಮಾಡಿ ಹೋರಾಟ ಮಾಡಬೇಕು ಅಂಟಿಲ್ ನೀನು ರೀಚ್ ಆಗೋವರೆಗೆ. ಅದು ಹೋರಾಟದ ನಮ್ಮ ಸಿದ್ಧಾಂತ. ಹಾಗೇನೆ ಅಂತ ಸಿದ್ಧಾಂತಗಳಿದ್ದಂಥವ್ರು, ಈ ಸಿದ್ಧಾಂತ ಮತ್ತೆ ಬದ್ಧತೆ ಇಲ್ದವ್ರನ್ನ ಈ ಇದ್ರೊಳಗಡೆ ನೀವು ಸೇರಿಸ್ಬಿಟ್ಟು ನಾವು BJP ಅಂದ್ರೆ ವ್ಯತ್ಯಾಸ ಹಾಗೆ ಆಗುತ್ತೆ. ಅದು ಕಲುಷಿತ ನೀರಾಗಿದೆ. ಇವತ್ತು ಕರ್ನಾಟಕ ಜನ ಅದನ್ನ ತಗೋಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾರೆ, ಗೊಂದಲದಲ್ಲಿದ್ದಾರೆ. ರೈಟ್ ಸರ್, ರೈಟ್.